ಮಾತು ಬೇರೆ. ಆದರೆ ಇವರು ನಿಜವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದಾರೆ, ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ಆಡಳಿತ ತಪ್ಪಬಾರ್ದು ಅಂತೇಳಿ, ಆಡಳಿತ ಹಳಿ ತಪ್ಪಬಾರ್ದು. ಅದಕ್ಕೆ ಸ್ವತಂತ್ರ, ವಾಕ್ ಸ್ವಾತಂತ್ರ್ಯ ಅಂತೀರಿ, ಪತ್ರಿಕಾ ಸ್ವಾತಂತ್ರ್ಯ ಅಂತೀರಿ, ಏನು ಕರಿತೀರಿ ಕರೀರಿ. ಅದಕ್ಕೆ ಆದ್ರೆ ನಮ್ಗೆ ಸ್ವತಂತ್ರ ಅದ ಅಂತೇಳಿ ವೈಯಕ್ತಿಕ ನಿಂದನೆಗೆ ಅಥವಾ ಇನ್ನೊಂದು ಯಾವುದೋ ಒಂದು ಏನಪ್ಪ ಅಸಭ್ಯ ವರ್ತನೆಗೆ ಅವಕಾಶ ಇಲ್ಲ. ನಮಗೆ ಹಕ್ಕು ಸಿಕ್ಕದ, ಅದ್ರ ಜೊತೆ ಕರ್ತವ್ಯನೂ ಅದ. ಹಕ್ಕು ಮತ್ತು ಕರ್ತವ್ಯಗಳನ್ನ ಒಬ್ಬ ಜರ್ನಲಿಸ್ಟ್ ತಿಳ್ಕೊಂಡು ಹೋಗಲೇಬೇಕಾಗ್ತದೆ. ಸತ್ಯ ಹೇಳೋ ಮುಂದೆ ಸತ್ಯದ ಪದ ಬಳಕೆಗಳು ಆಗ್ಬೇಕಾಗ್ತದೆ. ಅದನ್ನು ಹೇಗೆ ಹೇಳ್ಬೇಕಪ್ಪ ಅಂತಂದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಶ್ಲೀಲತೆ ಬಳಸೋ ಅವಶ್ಯಕತೆ ಇಲ್ಲ. ಕಾಳ ಅಂತಿದ್ದಪ್ಪ ಅಂದ್ರೆ ನಿಮಗೆ ನಿಶ್ಚಿತವಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ರೆ ಹೌದಪ್ಪ ಕಳ್ಳ ಅಂತ ಹೇಳ್ರಿ, ಅಥವಾ ತುಡುಗ ಅಂತ ಹೇಳ್ರಿ. ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲದ ನಾವು ಆರೋಪ ಮಾಡೋದು ತಪ್ಪು. ಆದರೆ ಕೆಲಸ ಮಾಡಿದ್ದು ಹೇಳಬೇಕು. ಹೇಳೋ ಮುಂದೆ ಮತ್ತೊಂದು ಪದ ಪ್ರಯೋಗ ಬಳಸೋಗಿದ್ರು ಹೌದಪ್ಪ ಇದನ್ನು ನಡೆದದ ಅಂತ ಹೇಳ್ಬೇಕಾಗ್ತದೆ. ಆ ನೆಲೆಗಟ್ಟಿನಲ್ಲೇ ಆ ವಿಮರ್ಶೆ ಟೀಕೆ ಬಂದರೆ ಹೌದಪ್ಪ ಅದಕ್ಕೊಂದು ನೆಲೆ ಬೆಲೆ ಅದ. ಅದು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡುವಂಥದ್ದು, ಗಂಡಸಿದ್ದರೆ ತೋರಿಸು, ಮತ್ತೇನೋ ಅನ್ನು, ಇಂಥವೆಲ್ಲ ಮಾತುಗಳು ಅಸಭ್ಯ ವರ್ತನೆಗಳು. ಅದರಲ್ಲಿ ಎರಡು ಮಾತಿಲ್ಲ. ಇರ್ಬೋದು ನಮ್ಮ ಸತೀಶ್ ಅವ್ರಿಗೆ, ಅವರು ಉಸ್ತುವಾರಿ ಸಚಿವರಿದ್ದಾರೆ, ಹೋಗಿ ಕೇಳುವಂಥದ್ದದ, ಮಾಡುವಂಥದ್ದದ, ಎನ್ಕ್ವೈರಿ ಮಾಡಬೇಕಾಗಿದೆ. ಡೆವಲಪ್ಮೆಂಟ್ KDP ಮೀಟಿಂಗಿಂದ ಶುರು ಆದಂಥದ್ದು ಇದು. ಕೇಳಿದ್ದಾರೆ ಆ ಇಂಜಿನಿಯರ್ ಅವರನ್ನು, ವಿದ್ಯುತ್ ಸಂಘದ್ದು ಕೇಳುವಲ್ಲೇ ಅವ್ರೇನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂದರೆ ಇಲೆಕ್ಷನ್ ಬದಲು ಯಾಕೆ ಕೇಳಿದರು ಅಂತೇಳಿ, ನೀವು ಮೋಸದಿಂದ ಗೆದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿರಿ ಅಂತ ಅವ್ರು ಆರೋಪ ಮಾಡ್ತಾಯಿದ್ದಾರೆ.